Hello friends, welcome back to review of Kubera, acted by Nagarjuna garu and Dhanush ಅವರು and Rashmika. So ಮೂವಿ ಮಾತ್ರ ಫ್ಯಾಂಟಾಸ್ಟಿಕ್, ಅಲ್ಟಿಮೇಟ್ ಮೂವಿ. ಎಲ್ಲೂ ಒಂದು ಚೂರು ಬೋರ್ ಆಗಲ್ಲ. ಸ್ಟಾರ್ಟಿಂಗ್ ಇಂದ ನೋಡಿದ್ರೆ ಎಲ್ಲೂ ಒಂದು ಚೂರು ಬೋರ್ ಅನ್ಸಲ್ಲ. ಸೊ ಒಂಥರ ಒಂದೇ ಒಂದು ಕಾನ್ಸೆಪ್ಟ್, ಅದೇ ಕಾನ್ಸೆಪ್ಟ್ನ ಫುಲ್ಲು ಮೂವಿ ಫುಲ್ಲು ಯಾವ ಥರ ತೊಗೊಂಡ್ರೆ ಅಂದರೆ ಡಿಫ್ರೆನ್ಸು, ಟ್ವಿಸ್ಟ್ ಇರಲ್ಲ ಏನಿರಲ್ಲ. ಬಟ್ ತೊಗೊಂಡೋಗಿರೋ ಎಲ್ಲಿ ಮಾತ್ರ ಬೋರ್ ಅನ್ಸಲ್ಲ ಆ ಥರ. ಇಲ್ಲಿ 3 hours ಮೂವಿ, ಒಂಚೂರು ಬೋರ್ ಅನ್ಸಲ್ಲ. ಸೊ ಆ ಥರ ಮೂವಿ. ವಾ, ಧನುಷ್ ಅವ್ರ ಆ್ಯಕ್ಟಿಂಗ್ ಮಾತ್ರ ಫ್ಯಾಂಟಾಸ್ಟಿಕ್, ಹೈಲೈಟ್. ಅವ್ರಿಗೆ ಮಾತ್ರ ಹೆಡ್ಸ್ ಆಫ್. ಆ್ಯಂಡ್ ರಶ್ಮಿಕ್ ಅವರು ಸ್ವಲ್ಪ ಆದ್ಮೇಲೆ ಬರ್ತಾರೆ. ಅವರು ಸ್ಟಾರ್ಟಿಂಗಿಂದ ಏನಿರಲ್ಲ, ಆಫ್ಟರ್ 1 hour ಆದಮೇಲೆ ಅನ್ಸುತ್ತೆ ಅವ್ರು ಬರೋದು. ಆದ್ಮೇಲೆ ಮೂವಿ ಫುಲ್ ಇರ್ತಾರೆ. ನಾಗಾರ್ಜುನದು ಅವ್ರದ್ದು ಟ್ರೈಲರ್ ನೋಡ್ಬೇಕಾದಾಗ ಅವ್ರ ಕ್ಯಾರೆಕ್ಟರ್ ಬೇರೆ ಅನ್ಕೊಂಡಿರ್ತೀವಿ, ಬಟ್ ಮೂವಿಲಿ ಅವ್ರ ಕ್ಯಾರೆಕ್ಟರ್ ಬೇರೆ ಐತೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅವ್ರ ಕ್ಯಾರೆಕ್ಟ್ರು. ಬಟ್ ಧನುಷ್ ಅವ್ರದ್ದು ಅಲ್ಟಿಮೇಟ್ ಆ್ಯಕ್ಟಿಂಗ್ ಮಾತ್ರ, ಆ ಕಸದಲ್ಲೆಲ್ಲ ಆ್ಯಕ್ಟಿಂಗ್ ಮಾತ್ರ ಅವ್ರು ಮಾತ್ರ ಸೂಪರ್ ಮಾಡವ್ರೆ. ಒಂದೇ ಒಂದು ಕಾನ್ಸೆಪ್ಟ್, ಚಿಕ್ಕ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮೂವಿ ಫುಲ್ಲು ಅದೇ ಕಾನ್ಸೆಪ್ಟ್ ಮೇಲೇ ಮೂವಿ ಫುಲ್ಲು ರನ್ ಆಗ್ತಾ ಇರುತ್ತೆ. ಬೇರೆ ಮಿಡ್ಡಲ್ಲಿ ಯಾವುದು ಬೇರೆ ಸಪ್ರೇಟ್ ಕಾನ್ಸೆಪ್ಟ್ ಬರಲ್ಲ, ಏನು ಬರಲ್ಲ. ಅದು ಒಂದು ಡೀಲ್ ಇರುತ್ತೆ, ಆ ಡೀಲ್ ಏನು ಮಿಸ್ಟೇಕ್ ಆಗ್ತಾ ಇರ್ತವೆ, ಅದನ್ನು ತಿರ್ಗಾ ಹೆಂಗೆ ಸಾಲ್ವ್ ಅದು ಒಂದೇ ಡೀಲಿಂದನೇ ಮೂವಿ ಫುಲ್ಲು ರನ್ ಆಗ್ತಾ ಇರುತ್ತೆ. ಸೊ ಇವಾಗ ಬೇರೆ ಮೂವಿ ನೋಡಿದ್ರೆ ಡಿಫ್ರೆಂಟ್ ಮಿಡ್ಲಲ್ಲಿ ಅದೊಂದು ಕ್ಯಾರೆಕ್ಟರ್ ಇದೊಂದು ಕ್ಯಾರೆಕ್ಟರ್, ಆ ಥರ ಏನಿಲ್ಲ. ಒಂದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಯಾವ ಥರ ಫುಲ್ಲು ಫೈನಲ್ವರೆಗೂ ಹೆಂಗೆ ತೊಗೊಂಡೋಗ್ಬೇಕು ಅನ್ನೋದು ಮಸ್ತಾಗಿ ತೋರಿಸಿದ್ದಾರೆ ಮೂವಿ ಮಾತ್ರ. ಎಲ್ಲಿ ಮ್ಯೂಸಿಕ್ ಮಾತ್ರ ಧನುಷ್ ಅವ್ರಿಗೆ ಮಾತ್ರ ಹೈಲೈಟ್ ಕೊಡ್ತಾರೆ, DSP ಅವರು. ಪೋಯ್ರಾ ಪೋಯ್ರಾ ಸಾಂಗ್, ಅದರಲ್ಲೇ ಬರೋದು ಬಿ ಜಿ ಎಮ್ಮೆ. ಕೆಲವೊಂದು ಸೀನ್ಗಳಿಗೆ ಯಾವ್ಯಾವ ಸೀನಿಗೆ ಯಾವ ಥರ ಬಿ ಜಿ ಎಮ್ ಕೊಡಬೇಕು, ಹೈಲೈಟ್, ಅದು ಮಾತ್ರ ಹೈಲೈಟು. ಆ್ಯಂಡ್ ಎಷ್ಟು ಎಲ್ಲೆಲ್ಲಿ ಹೈಲೈಟ್ ಆಗುತ್ತೆ ಅಲ್ಲೆಲ್ಲಿ ಬಿ ಜಿ ಎಮ್ ಮಾತ್ರ ಹೈಲೈಟ್. ಬಿ ಜಿ ಎಮ್ ಅದು ಒಂದು ಸೀನ್ ಬರುತ್ತೆ, ಹಿಂಗೆ ಮೆಟ್ಲೆತ್ಕೊಂಡು ಹೋಗ್ತಾ ಇರ್ತಾರೆ. ಆಫ್ಟರ್ ಕ್ಲೈಮ್ಯಾಕ್ಸಲ್ಲಿ ಬರೋ ಸೀನ್, ಅದು ನಾರ್ಮಲ್ ಭಿಕ್ಷೆ ಹಾಕ್ಕೊಂಡು ಧನುಷ್ ಅವ್ರದ್ದು ಅಲ್ಲಿ ಕೊಡ್ತಾನೆ ಬಿ ಜಿ ಎಮ್ ಮಾತ್ರ. ವಾ, ಹೈಲೈಟ್ ಬಿ ಜಿ ಎಮ್, ಅದು ಮಾತ್ರ ಹೈಲೈಟ್ ಅಲ್ಲಿ. ಸೊ ಏನು ಸಾಂಗ್ ಅದು ಹೈಲೈಟೇ ಇರೋದು. ಎಲ್ಲೋ ಒಂದು ಸಾಂಗ್ ಮಿಸ್ ಆಯಿತು ಅನಿಸುತ್ತೆ, ಅದು ಬಿಟ್ಟರೆ ಒಂದು ಸಾಂಗ್ ಏನೋ ಇದ್ದಂಗಿಲ್ಲ. ಮೂವಿ ಏನು ಹೇಳಬೇಕು, ಮೂವಿ ಆ ಥರ ಫೆಂಟಾಸ್ಟಿಕ್ ಮೂವಿ. ಏನು ಸ್ಟಾರ್ಟಿಂಗೇ ತೋರಿಸ್ಬಿಡ್ತಾರೆ ಕಾನ್ಸೆಪ್ಟ್, ಏನಾದ್ರು ಅಷ್ಟೇ ಓಪನಿಂಗಲ್ಲೇ ಕಾನ್ಸೆಪ್ಟು, ಅದೇ ಒಂದು ಕಾನ್ಸೆಪ್ಟಿಂದನೇ, ಅದೊಂದು ಪ್ರಾಜೆಕ್ಟಿಂದನೇ ಫುಲ್ ಮೂವಿ. ಸ್ಟಾರ್ಟಿಂಗ್ಗೆ ಯಾರ್ಯಾರು ಬರ್ತಾರೆ ಯಾರಿಲ್ಲ, ಹೆಂಗೆ ಡೀಲ್, ಹೆಂಗೆ ಯಾವ ಥರ ಡ್ರ್ಯಾಗ್ ಮಾಡ್ತಾರೆ, ಯಾವ ಥರ ಮೂವ್ ಮಾಡಬೇಕು ಡೀಲ್ನ ಅನ್ನೋದು ಆ ಥರ. ಇನ್ನು ಮೂವಿಲಿ ಮಾತ್ರ ಮ್ಯೂಸಿಕ್ಕು ಎಲ್ಲೆಲ್ಲಿ ಯಾವ ಥರ ಹೈಪ್ ಕೊಡಬೇಕು ಆ ಥರ ಮ್ಯೂಸಿಕಲ್ ಅಂತ ಹೈಪ್ ಬಂದೇ ಬಂದಿದೆ. ರಶ್ಮಿಕಾ ಅವರು ಆ್ಯಕ್ಟಿಂಗು, ಅವರು ಕಸದಲ್ಲೆಲ್ಲ ಆ್ಯಕ್ಟ್ ಮಾಡಿಬಿಡೋದು, ಕಸದಲ್ಲೆಲ್ಲ ಹೋಗೋದು ಹೈಲೈಟ್. ಅವರು ಹೈಲೈಟು. ಇನ್ನು ಮೂವಿಲಿ ಅಲ್ಲಲ್ಲಲ್ಲಿ ಒಂದೊಂದು ಸ್ವಲ್ಪ ಸಣ್ಣ ಒಂದು 2-3 ನಿಮಿಷ ಅಷ್ಟೇ, ಅದೊಂದು ಸ್ವಲ್ಪ ಏನಕ್ಕೆ ಬಂತು ಅಂತ ಅನಿಸುತ್ತೆ ಅಷ್ಟೇ. ಇನ್ನು ಇದು ಬಿಟ್ಟರೆ ಮುಂದೆ ಹೋಗ್ಬೋದಾಗಿತ್ತು. ಅದೊಂದು ಸ್ವಲ್ಪ ಲೆಂತ್ ಅನಿಸುತ್ತೆ. 3 hour ಇರೋದಲ್ಲ ಮೂವಿ ಫುಲ್ಲು. 3 hour 3 hours ಮೂವಿ. ಅಲ್ಲೇ ಸ್ವಲ್ಪ ಬಿಟ್ಟರೆ ಇನ್ನು ಆ ಬಿ ಜಿ ಎಮ್ ಬಂದಾಗ ಮಾತ್ರ ಹೆವಿ ಇಂಟ್ರೆಸ್ಟ್ ಬರುತ್ತೆ. ಅದೇ ಬಿ ಜಿ ಎಮ್ ಹೈಪಿಂದನೇ ಸ್ವಲ್ಪ ಸ್ಕ್ರೀನ್ ಪ್ಲೇ ಚೆನ್ನಾಗಿ ಓಡ್ತಾ ಇರುತ್ತೆ. ಧನುಷ್ ಅವ್ರದ್ದು ಕೆಲವೊಂದು ಡೈಲಾಗ್ ಬರುತ್ತೆ, ರಿಪೀಟೆಡ್. ಆ ಡೈಲಾಗ್ ಮಾತ್ರ ಹೆವಿ ಕಾಮಿಡಿ ಇರುತ್ತೆ. ಎಲ್ಲರ ಹತ್ರನೂ ಹೇಳ್ತಾ ಇರ್ತಾರೆ, ಅದೇ ರಿಪೀಟೆಡ್ ಡೈಲಾಗ್ ಬರುತ್ತೆ ಧನುಷ್ ಅವ್ರದ್ದು, ಅದು ಮಾತ್ರ ಹೈಲೈಟು. ಅದು ಬಂದಾಗೆಲ್ಲ ಕಾಮಿಡಿ ಬರುತ್ತೆ, ಆ ಡೈಲಾಗ್, ರಿಪೀಟೆಡ್ ಡೈಲಾಗ್ ಅದು ಮಾತ್ರ ಹೆವಿ ಕಾಮಿಡಿ ಮಾಡುತ್ತೆ. ಇನ್ನು ಕ್ಲೈಮ್ಯಾಕ್ಸಲ್ಲಿ ಅದೇ ಒಂದು ಫೈಟ್ ಇರೋದೆ, ಅದು ಹೈಲೈಟು ಮಾತ್ರ. ಅದು ಮಾತ್ರ ನಾವೇನೋ ಸ್ವಲ್ಪ ಮುಗಿಬೇಕಂದ್ರೆ ನಾನು ಪಾರ್ಟ್ 2 ಆಯ್ತು ನಾನು ಅನ್ಕೊಂಡೆ, ಬಟ್ ಇಲ್ಲ, ಪಾರ್ಟ್ 1 ಗೊತ್ತಿಲ್ಲ. ಅಲ್ಲೇನು ಕ್ಲೂ ಏನು ಕೊಟ್ಟಿಲ್ಲ ಅವ್ರು ಪಾರ್ಟ್ 2. ಬಟ್ ಆ ಸೀನ್ ನೋಡಿದಾಗ ಅನಿಸುತ್ತೆ ಪಾರ್ಟ್ 2. ನೆಕ್ಸ್ಟು ಕ್ಲೈಮ್ಯಾಕ್ಸಲ್ಲಿ ಒಂದು ಡೈಲಾಗ್ ಬರುತ್ತೆ, ಅದಾದ್ಮೇಲೆ ಏನೋ ಬರುತ್ತೇನೋ ಅಂದ್ಕೊಂಡೆ. ಅವರೇನು ಹೇಳಿಲ್ಲ, ಮೇ ಬಿ ಗೊತ್ತಿಲ್ಲ ಏನು ಮಾಡ್ತಾರೋ. ಬಟ್ ಪಾರ್ಟ್ 1 ಅವರೇನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಪಾರ್ಟ್ 2 ಬಗ್ಗೆ. ಬಗ್ಗೆ ಆ ಸೀನ್ ನೋಡಿದಾಗ ಅನಿಸುತ್ತೆ ಏನೋ ಮೇ ಬಿ ಇರ್ಬೋದೇನೋ ಪಾರ್ಟ್ 2 ಅಂತ, ಏನೋ ಗೊತ್ತಿಲ್ಲ. ನೆಕ್ಸ್ಟು
ಏನೋ ಸ್ಕ್ಯಾಮ್ ಮಾಡ್ತಾರೆ, ಆ ಸ್ಕ್ಯಾಮೇ ಹೈಲೈಟು. ಭಿಕ್ಷುಕನ್ ಕರ್ಕೊಂಬಂದ್ಬಿಟ್ಟು ಸ್ಕ್ಯಾಮ್ ಮಾಡ್ತಾರೆ, ಅದೇ ಹೈಲೈಟ್. ಅದರಲ್ಲಿ ಧನುಷ್ ಅವರೇ ಮೇನು. ಅದು ಅವ್ರ ಏನು ಗೊತ್ತಿರಲ್ಲ, ಗೊತ್ತಿಲ್ಲದ್ರೆ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಮೇಲೆ ಏನೇನೋ ತೋರಿಸ್ಬಿಟ್ಟು ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಅದು ಮಾತ್ರ ಹೈಲೈಟು. ಒಬ್ಬ ಭಿಕ್ಷುಕ ಯಾವ ಥರ ಏನು ಮಾಡ್ಬೋದು ಅನ್ನೋದನ್ನ ಅವ್ನು ಕರ್ಕೊಂಬಂದು ಸ್ಕ್ಯಾಮ್ ಮಾಡಿದಾಗ ಅವನಿಗೆ ಅರ್ಥ ಕೆಲವೊಂದು ಸಿಚುವೇಶನಲ್ಲಿ ಒಬ್ಬೊಬ್ಬರೇ ತಿಳಿಸ್ತಾ ಇದ್ದಾಗ ಅವನಿಗೆ ಅವಾಗ ಅರ್ಥ ಆಗ್ತಾ ಇರುತ್ತೆ. ಓ, ನನ್ನ ಹತ್ರ ಇಷ್ಟೊಂದು ಐತಾ ಅವನಿಗೆ ಗೊತ್ತಿರಲ್ಲ. ಬಟ್ ಅದು ಏನು ಸ್ಕ್ಯಾಮು ಏನು ಡೀಲ್ ಅನ್ನೋದು ಮೂವಿಲಿ ನೀವೇ ನೋಡಿ. ಸ್ಟಾರ್ಟಿಂಗೇ ಓಪನಿಂಗೇ ಇರುತ್ತೆ ಅದು. ಆ, ದೊಡ್ಡದೇ ಡೀಲ್ ಒಪ್ಕೊಂಡಿರ್ತಾರೆ, ಅದನ್ನ ಯಾವ ಥರ ಸಾಗಿಸ್ಬೇಕು ಅನ್ನೋದಕ್ಕೆ ನಾಗರಾಜನ್ ಅವ್ರು ಬಂದಿರ್ತಾರೆ. ಆ ನಾಗಾರ್ಜುನ ಅವರು ಯಾವ ಥರ ಮೂವ್ ಮಾಡಬೇಕು, ಯಾವ ಥರ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಮೌಂಟ್ಸು ಅನ್ನೋದಕ್ಕೆ ಅದು 4 ಜನ ಸೆಲೆಕ್ಟ್ ಮಾಡಿದ. ಆ 4 ಜನದಲ್ಲಿ ಧನುಷ್ ಅವರು ಒಬ್ರು ಇರ್ತಾರೆ. ಇನ್ನು 3 ಸಕ್ಸಸ್ ಆಗುತ್ತೆ, ಇನ್ನು ಒಂದೇ ಒಂದು ಧನುಷ್ ಅವರದೇ, ಅದು ಸಕ್ಸಸ್ ಆಗಲ್ಲ. ಅವರೇ ಫುಲ್ಲು ಇದು ವಿಲನ್ಸ್ನೆಲ್ಲರನ್ನೂ ಕಾಡಿಸ್ತಾ ಇರ್ತಾರೆ. ಫುಲ್ಲು ಓಡಾಡ್ಸೋದು ಹುಡುಕ್ಸೋದು, ಅವ್ರು ಟಾರ್ಚರ್ ಕೊಡೋದು. ಅವರಲ್ಲಿ ಹೋಗ್ತಾ ಇರ್ತಾರೆ, ನೆಕ್ಸ್ಟ್ ಧನುಷ್ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಆ ಥರ ಮೂವಿ. ಓ, ಹಂಗೆ ಟ್ವಿಸ್ಟ್ ಏನಿಲ್ಲ, ಥ್ರಿಲ್ ಅನ್ಸುತ್ತೆ ಮೂವಿ. ಆ ಥರ ನೋಡ್ಬೇಕಾದಾಗ ಥ್ರಿಲ್ಲಿಂಗ್ ಅನಿಸ್ತಾ ಇರುತ್ತೆ. ಇದಿಷ್ಟು ಗೈಸ್, ಮೂವಿ ಮಾತ್ರ ಹೈಲೈಟು. ಸೊ ಇನ್ನು ಯಾರು ನೋಡಿಲ್ಲ, ಹೋಗಿ ಮೂವಿ ಥಿಯೇಟ್ರಲ್ಲಿ ಹೋಗಿ ನೋಡಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.